ಅಷ್ಟೇ ಸಿಂಪಲ್ ಮ್ಯಾಟ್ರ್ ನೋಡಿ. ನಮಗಂತೂ ಫುಲ್ ಅಡ್ವೆಂಚರ್, ಜಾಲಿ. ನಾವು ಹೀಗೆ ಹೋಗ್ತೇವೆ ಸ್ಟ್ರೈಟಾಗಿ. ಬಟ್ ಅಲ್ಲಿಂದ ಅಲ್ಲಿ ಆಗಿ ನೋಡಿ, ಇದು ಜಾಲಿ ಉಂಟಲ್ಲ. ಬಟ್ ನಾವು ಇಲ್ಲಿಂದ ಎಲ್ಲರೂ ಹೋಗಲಿಕ್ಕೆ ಟ್ರೈ ಮಾಡುವಲ್ಲ ಹೀಗೆ. ಹಾಂ, ಇದು ಬರಲಿಕ್ಕೆ ಮಾತ್ರ ನೋಡಿ ಆಯಿತಾ, ಕಷ್ಟಪಡ್ತಿದ್ದಾರೆ ಎಲ್ಲರೂ. ನಾನು ಇಲ್ಲಿಂದ ಹತ್ತಿ ಇಲ್ಲಿಂದ ಸೀದಾ ಬಂದೆ. ಈಸಿ ಇದೆ, ಹಾಗೆ ಹೇಳೋಷ್ಟೇನು ಭಾರಿ ಕಷ್ಟ ಇಲ್ಲ, ಸಿಂಪಲಾಗಿ ಆರಾಮ್ಸೆ ಹೋಗ್ಬೋದು. ಬಟ್ ಅಲ್ಲಿಂದ ನೋಡಿ ಹೀಗೆ ಬರಬೇಕು, ಅದು ಸ್ವಲ್ಪ ಕಷ್ಟ ನೋಡಿ. ಇದು ನಮ್ಮ ಲೋಕಲ್ ಗೈಡ್ ಅಣ್ಣ, ಇವರಿದ್ದ ಕಾರಣ ಅವ್ರು ಬರ್ತಿದ್ದಾರೆ, ಇಲ್ಲಾಂತಲೇ ಅವರೆಲ್ಲ ಬಾಕಿ. ನೋಡಿ ಜಾಗ ಮಾತ್ರ ಬೆಂಕಿ ಇದೆ ಆಯಿತಾ, ನೆಮ್ಮದಿ. ಮೇಡಮ್ ಜಾಲಿಯಾ? ಅಕ್ಕ ಜಾಲಿಯಾ? ಅವ್ರು ಮೇಲೆ ಹೋಗಿದ್ದಾರೆ ಮಾರ ಸರ್, ಗುಬ್ಬಚ್ಚಾಗಿ ಹೋಗೋದೇ ಗೊತ್ತಾಗೋದಿಲ್ಲ, ಪಟ ಪಟ ಹೋಗ್ತಾರೆ ನೋಡಿ. ಇವಾಗ ಲೊಕೇಶನ್ ಹೇಗೆ ಉಂಟು ಅಂತ. ಬ್ರೋ ಭಾರಿ ಕಷ್ಟ ಬರಲಿಕ್ಕೆ, ಬಟ್ ಜಾಲಿ, ಒಳ್ಳೆ ಥ್ರಿಲ್ ಆಯಿತಾ. ನೋಡಿ ಹೀಗೆ ಹೀಗೆ ಹತ್ಕೊಂಡು ಹೋಗಬೇಕು, ಕ್ರೇಜ್ ಇದೆ ಮಾತ್ರ ಆಯಿತಾ. ನೋಡಿ ಹೇಗೆ ಹತ್ತೇನೆ ಅಂತ ಕಮ್. ಓಕೆ ಜೈ. ಅಲ್ಲಿ ಇನ್ನೊಬ್ರು ಬರ್ತಿದ್ದಾರೆ, ಆರಾಮ್ಸೆ ಬ್ರೋ ಹಿಡ್ಕೊಳ್ಳಿ ಬ್ರೋ. ರೈಸ್ ನೋಡಿ, ನೀರಿಲ್ಲ ಮಾತ್ರ ಲೊಕೇಶನ್ ಜಾಲಿ ಉಂಟಾಯ್ತಾ. ಮಳೆ ಬರುವಾಗ ಬರಬೇಕು, ಫುಲ್ ಅಲ್ಲಿಂದ ಮೇಲಿಂದ ಬರ್ತಿದ್ರೆ ನೀರು ಜಾಲಿ. ಅಲ್ಲ ಮೆಲ್ಲಗೆ ಹೋಗ್ಲಿಕ್ಕೆ ಮಾತ್ರ ಕ್ರೇಜಿ ಇದೆ. ಸ್ವಲ್ಪ ಕೈಕಾಲು ತಪ್ಪಿದರೆ ತಲೆ ಹೊಡೆಯೋದಂತೂ 100% ಶೋರ್. ನೋಡ್ಕೊಂಡು ಹೋಗಬೇಕು, ಇಲ್ಲ ಅಂತ ಹೇಳಿದರೆ ರಾಂಗ್ ಕೇಸ್ ನೋಡಿ. ಹೇಗೆ ಹೋಗ್ಬೇಕು ಮಾರೆ ಅಪ್ಪ, ಭಾರಿ ಕಷ್ಟ ಎಲ್ಲ ಏನಿಲ್ಲ, ಈಗಲೇ ಹೋಗ್ಲಿಕ್ಕೆ ದಾರಿ ಇದೆ. ಸ್ವಲ್ಪ ನೋಡಿಕೊಂಡು ಕೇರ್ಫುಲ್ಲಾಗಿ ಹೋದರೆ ಆಯ್ತು. ಎಲ್ಲೆಲ್ಲೋ ನೋಡ್ಕೊಂಡು ಎಲ್ಲೆಲ್ಲೋ ಕಾಲಿಟ್ರೆ ಗಾನ್ ಕೇಸ್. ಗಾಯ್ಸ್ ನೋಡಿ, ಜನ ಸಾಗರ, ಫುಲ್ಲು ಜನ ಇದ್ದಾರೆ. ಅಲ್ಲಿ ಎಂತ ಸ್ನಾನ ಮಾಡೋದು, ಬಂದೆವು, ನೋಡಿದೆವು, ಹೋದೆವು ಅಷ್ಟೇ. ದೇವ್ರೇ ನೋಡಿ, ನಮ್ಮ ಟೀಮಲ್ಲಿಂದ ಕೆಳಗಿಂದ ಬರ್ತಾ ಇದೆ ಹೇಳ್ಕೊಂಡು ನೋಡಿ. ಸೌಂಡ್ ಕೇಳ್ತಾ ಇಲ್ಲ ನಿಮಗೆ ಗೊತ್ತಿಲ್ಲ, ಬ್ಯಾಕ್ಗ್ರೌಂಡ್ ವಾಯ್ಸಲ್ಲಿ ಅದು ಫಾಲ್ಸ್ ಇದು, ನೀರು ಬಿಡೋದು ಸೌಂಡ್ ಕೇಳ್ಬೋದು ನೋಡಿ. ಲೊಕೇಶನ್ ಜಾಲಿ ಇದೆ ಮಾತ್ರ ಆಯಿತಾ. ಒಳ್ಳೆ ಈ ಲ್ಯಾಪ್ಟಾಪಲ್ಲೆಲ್ಲ ವಾಲ್ಪೇಪರ್ ಹಾಕ್ತಾರಲ್ಲ ಹಾಗೆ ಇದೆ, ಬಟ್ ನೀರು ತುಂಬ ಕಡಿಮೆ, ಸ್ವಲ್ಪ ಬರ್ತಾ ಇದೆ ಅಷ್ಟೇ. ಓ ದೇವರೇ, ಇಲ್ಲಿ ನೋಡಿ ಮಾರ್ರೆ ಜನ ನೋಡಿ, ಎಂತ ಇದು, ಅಲ್ಲಿ ನೀರು ನೋಡಿ ಸ್ವಲ್ಪ ಬರೋದು ಆಯಿತಾ. ಅದಕ್ಕೆ ಇಷ್ಟು ಜನ ಸಾಗರ ನೋಡಿ, ಬ್ಯಾಂಗ್ಳೂರ್ನವರೆಲ್ಲ ಇಲ್ಲೇ ಇದ್ದಾರಾ ಅಂತ. ಓ ದೇವರೇ ಜನಗಳೇ. ಆಯ್ತು, ಇಷ್ಟು ನೋಡಿ ಆಯಿತು, ಇನ್ನು ರಿಟರ್ನ್ ಸೀದಾ ಹೋಗ್ಬಿಟ್ಟು. ಗಾಯ್ಸ್ ನಾವಲ್ಲಿ ನಮ್ಮದೆಲ್ಲ ಸ್ನಾನ ಮಾಡಿ ಆಯ್ತಾಯ್ತಾ. ಸ್ನಾನ ಮಾಡಿ ಮತ್ತೆ ಅಲ್ಲಿ ಇವರು ಕೆಳಗಿಂದ ನಮ್ಮ ಟೀಮ್ ಬರಲಿಕ್ಕೆ ಮೇಲೆ ಕೆಳಗೆ ನೋಡ್ತಿದ್ರು, ಯಾರು ಬರಲಿಲ್ಲ. ಮತ್ತು ನನಗೆ ಅಷ್ಟು ಪೇಷನ್ಸ್ ಇಲ್ಲ, ನಿಮಗೆ ಗೊತ್ತುಂಟಲ್ಲ. ನಾನು 1 ಸಲ 2 ಸಲ ನೋಡಿದೆ, ನನಗೆ ಪೇಷನ್ಸ್ ಇಲ್ಲ. ನಾನು ಸೀದಾ ಹೊರಡುವಾಗ ನೋಡಿ, ಇವರೆಲ್ಲಿ ಹೋದರು? ನಾನು, ತಸ್ಮಿಕಾ, ಸುಷ್ಮಿಕಾ 3 ಜನ ನಾವು ಹೊರಟು ಸೀದಾ ಬಂದೆವು. ದೂರದಲ್ಲಿ ಸೀದಾ ಬಂದೆವು ನಾವು ಹೊರಟು. ಇವರು ನೋಡಿ ವಿಡಿಯೋ ಆಗ್ತಾ ಉಂಟು ನೋಡಿ. ಜೈ ಯವ ಹೋಗಿ. ಸೊ ನಾವು 3 ಜನ ಹೋಗ್ತಾ ಇದ್ದೇವೆ, ಯಾಕೆಂದರೆ ಅವರು ಬರುವಾಗ ನಾಳೆ ಆಗ್ತದೆ. ನಾವು ಆರಾಮದಲ್ಲಿ ಸ್ಟೇಗೆ ಹೋಗಿ ಫ್ರೆಶ್ ಆಗಿ ಜಾಲಿಯಾಗಿ ರೆಡಿಯಾಗಿರ್ಬೋದಲ್ಲ ಸುಮ್ಮನೆ. ಮತ್ತು ಅಲ್ಲಿ 80 ಜನದ ಮೇಲೆ ಇದ್ದಾರೆ, 130 ಮೆಂಬರ್ಸ್ ಇದ್ದಾರೆ ಅಲ್ಲಿ. ಮತ್ತು ಸ್ನಾನ ಮಾಡಲಿಕ್ಕೆ, ಅದು ಮಾಡಲಿಕ್ಕೆ, ಇದು ಮಾಡಲಿಕ್ಕೆ ಎಲ್ಲ ಕಿರಿಕಿರಿ ಆಗ್ತದೆ. ಹಾಗಾಗಿ ನಾವು ಬೇಗ ಹೋಗಿ ನಮ್ಮ ಕೆಲಸ ನಾವು ಮುಗಿಸಿ ನೆಮ್ಮದಿಯಲ್ಲಿ ಕೂತ್ರೆ ಯಾರಿಗೂ ಪ್ರಾಬ್ಲಮ್ ಇಲ್ಲ. ಹಾಗಾಗಿ ನೋಡಿ ಹೋಗ್ತಾ ಇದ್ದೇವೆ ಗೈಸ್. ಇವಾಗ ನಾವು 3 ಜನ, ನಾನು, ತಸ್ಮಿಕಾ ಆಮೇಲೆ ಸುಷ್ಮಿಕಾ, ನಾವು 3 ಜನ ಸ್ಟೇಗೆ ಬಂದು ಆರಾಮ್ಸೆ ಫ್ರೆಶ್ ಅಪ್ ಎಲ್ಲ ಆಗಿ, ಸ್ನಾನ ಎಲ್ಲ ಆಯ್ತು ನಂದು. ಸೊ ಇವಾಗ ಫ್ರೆಶ್ ಅಪ್ ಆಗಿ ಇವಾಗ ರೆಡಿ ಆಗಿದ್ದೇವೆ. ಇನ್ನು ನಮ್ಮ ಟೀಮ್ ಅವರೆಲ್ಲ ಇನ್ನೂ ಬರಬೇಕಷ್ಟೇ, ಫುಲ್ಲು ಅಲ್ಲೇ ಹತ್ತಾ ಇದ್ದಾರೆ ಅಷ್ಟೇ. ಸೊ ಇವಾಗ ನಮ್ಮದು ಫ್ರೆಶ್ ಅಪ್ ಆಯ್ತು. ಇನ್ನು ಅವರಿಬ್ಬರು ಮೇಲ್ಗಡೆ ನೋಡಿ, ಅಲ್ಲಿ ಗರ್ಲ್ಸಿದೆಲ್ಲ ಅಲ್ಲಿ ಮೇಲ್ಗಡೆ ಅವ್ರಿಗೆ ಸಪ್ರೇಟಾಗಿ ರೂಮ್ ಕೊಟ್ಟಿದ್ದಾರೆ. ಮತ್ತು ನಮಗಿಲ್ಲಿ ಸಪ್ರೇಟಾಗಿ ಟೆಂಟ್ ಇದೆ. ಸೊ ನಂದೊಂದು ಸಿಂಗಲ್ ಆಕ್ಯುಪೆನ್ಸಿ ಟೆಂಟ್ ಇದೆ. ಸೊ ಅದರಲ್ಲಿ ನಾನು ಆಲ್ರೆಡಿ ಫುಲ್ ಲಗೇಜ್ ಎಲ್ಲ ಇಟ್ಟಿದ್ದೇನೆ. ಸೊ ಇವಾಗ ನೋಡಿ ಇಲ್ಲಿ ಟಿಪಿಕಲ್ ಸ್ಟೈಲ್, ಹಳ್ಳಿ ಸ್ಟೈಲ್ ನೋಡಿ, ಬಿಸಿ ಇದು ಬೆಂಕಿ ಹಾಕಿ ಈಗ ಬಿಸಿ ನೀರು, ಒಳ್ಳೆ ಸ್ನಾನ ಆಯಿತು. ಇಲ್ಲಿ ನೋಡಿ ಟೆಂಟ್ ಎಲ್ಲ ರೆಡಿಯಾಗಿದೆ. ಸೊ ಇದು
ಡಬಲ್ ಆಕ್ಯುಪೆನ್ಸಿ, 3 ಜನ ಸಹ ಮಲಗ್ಬೋದು. ಇದು 3 ಜನ ಮಲಗ್ಬೋದು. ಇದು ಸೇಮು, ಆ್ಯಕ್ಚುಲಿ 2 ಜನ ಮಾತ್ರ. ನಾನು ಇದರಲ್ಲಿದ್ದೇನೆ, ಇದರಲ್ಲಿ ಆಲ್ರೆಡಿ ನಾನು ಸೆಟಲ್ ಆಗಿದ್ದೇನೆ. ಮತ್ತು ಇದು ಇನ್ನೊಂದು ಇಲ್ಲಿ ಒಳಗಡೆ ಇಲ್ಲಿ ಬ್ರೇಕ್ಫಾಸ್ಟ್ ಎಲ್ಲ ಬೆಳಿಗ್ಗೆ ಮಾಡಿ ನಾವು. ಸೊ ಸ್ನ್ಯಾಕ್ಸು ಮೇ ಬಿ ಇರ್ಬೋದು, ಗೊತ್ತಿಲ್ಲ. ಒಳ್ಳೆದಿದೆ ಆಯಿತಾ. ಸೇಮ್ ನನಗೆ ಹೇಗೆ ಫೀಲ್ ಆಗ್ತಾ ಉಂಟು ಅಂತ ಹೇಳಿದರೆ ನನ್ನ ಮನೆಗೆ ಹೋದಾಗೆ ಫೀಲ್ ಆಗ್ತಾ ಉಂಟು. ಸೇಮ್ ಒಳ್ಳೆ ಹಳ್ಳಿ ಮನೆ, ಹಳೇ ಕಾಲದ ಮನೆ ನೋಡಿ ಹೇಗಿದೆ ಆಯಿತಾ. ಸೂಪರ್ ನೋಡಿ, ಇಲ್ಲಿ ಹಳ್ಳಿ ಮನೆ, ಇದಿಲ್ಲಿ ಮಲಗಲಿಕ್ಕೆ. ಅಲ್ಲಿ ಇನ್ನೊಂದು ಕೋಣೆ ಉಂಟು. ಹಳೇ ಕಾಲದ ಕಂಬ ಅಲ್ಲ ನೋಡಿ, ಹಳೇ ಕಾಲದ ಕಂಬ ಅದು ನೋಡಿ, ಹಳೇ ಕಾಲದ ಪೆಟ್ಟಿಗೆ. ಇಲ್ಲಿ ಸಣ್ಣದೊಂದು ಒಳಗೆ ಹೋಗಲಿಕ್ಕೆ ಇದು ಕ್ಲೋಸ್ ಮಾಡಿದ್ದಾರೆ. ಹಳೇ ಕಾಲದ ಕಂಬ ನೋಡಿ ಹೇಗುಂಟು, ಒಳ್ಳೆದುಂಟು ಆಯಿತಾ. ನನಗೆ ನನ್ನ ಅಜ್ಜಿ ಮನೆಗೆ ಬಂದಾಗೆ ಫೀಲಿಂಗ್ ಆಯಿತಾ. ಇಲ್ಲಿ ನೋಡಿ, ಇಲ್ಲಿ ಮೇಲೆ ಅಟ್ಟಕ್ಕೆ ಹೋಗಲಿಕ್ಕೆ ಜಾಗ, ಇಲ್ಲಿ ಒಳಗೆಲ್ಲ ಇಲ್ಲಿ ತರಕಾರಿ ಎಲ್ಲ ಹಚ್ಚಲಿಕ್ಕೆ. ಇಲ್ಲಿ ನೋಡಿ ಒಂದು ಟಿ ಟಿ ಇದೆ, ಅದು ನಮ್ದಲ್ಲ, ನಮ್ದು ಅದು ಬಸ್, HMS ಬಸ್ ನಮ್ಮದು. ವಾಶ್ರೂಮಲ್ಲಿ ಇದೆಲ್ಲ ವಾಶ್ರೂಮ್ಸು ಒಳ್ಳೆದಿದೆ. ಕೊಡಚಾದ್ರಿ ಹಳ್ಳಿ ಮನೆ, ಕಬ್ಬಿನ ಹೊಳೆ, ಒಳ್ಳೆದಿದೆ ಆಯಿತಾ. ನಮ್ಮ ಡ್ರೈವರ್ ಅಣ್ಣ ರೆಡಿ ಆಗಿದ್ದಾರೆ ನೋಡಿ. ಇಲ್ಲಿ ಆಯಿತಾ, ಹಳೇ ಕಾಲದ್ದು ಕಡಿಯೋ ಕಲ್ಲು ನೋಡಿ, ಹೀಗೆ ನೆಲದಲ್ಲಿ. ಸೊ ಇಲ್ಲಿ ಏನಾದರೂ ಅಕ್ಕಿ ಅದು ಇದೆಲ್ಲ ಕಾಯಿ ಎಲ್ಲ ಇಲ್ಲಿ ಹಾಕಿ ಮತ್ತೆ ಇದರಲ್ಲಿ ಕಡಿದು ಒಳಗಿಂದ ಹೀಗೆ ಮಾಡಿ ತೆಗೆದು ಸಾಂಬಾರಿಗೆಲ್ಲ ಕಡಿ ನೋಡಿ. ಹಳೇ ಕಾಲದ ಕಲ್ಲು ನೋಡಿ. ನಮ್ಮದೆಲ್ಲ ಅಡಿಗೆ ರೆಡಿ ಆಗ್ತಾ ಉಂಟು ನೋಡಿ. ನಮ್ಮ ಭಟ್ರು ಇದ್ದಾರೆ ನೋಡಿ, ಬಿಸಿ ಬೋಂಡ ಬಿಡ್ತಾ ಇದ್ದಾರೆ ನೋಡಿ. ಜಾಲಿ ಭಟ್ರು ಭಾರಿ ಪಾತಿದ್ದಾರೆ, ಪಟ ಬಿಡ್ತಾರೆ ಭಟ್ರು. ಬೋಂಡ, ಬಿಸಿ ಬೋಂಡ, ಒಳ್ಳೆ ಜಾಗ ಆಯಿತಾ. ಸೂಪರ್ ಇದೆ. ನನಗೆ ಈ ಅಡುಗೆ ಮಾಡೋದು ಇದೆಲ್ಲ ನೋಡುವಾಗಿಲ್ಲ. ನಾನು ಡಿಪ್ಲೊಮಾದಲ್ಲಿ ಕ್ಯಾಟ್ರಿಂಗ್ ಮಾಡ್ತಿದ್ದೆ. ನನಗೆ ಅದರದ್ದು ನೆನಪು ಹಾಕ್ಕೊಂಡು ಕ್ಯಾಟ್ರಿಂಗ್ ಇದೆಲ್ಲ. ಆವಾಗ ಒಂದು 12-15 ಜನ ಸೇರಿ ಕ್ಯಾಟ್ರಿಂಗ್ ಮಾಡೋದು, 2-2.5 ಸಾವಿರ ಜನಕ್ಕೆ. ಮಂಗಳೂರಲ್ಲಿ ಶಕ್ತಿನಗರ ಅಂತ ಜಾಗ ಉಂಟಾಯ್ತು, ಅಲ್ಲಿ ಹೋಗಿ ನಾವು ಅವಾಗ ಕ್ಯಾಟ್ರಿಂಗ್ ಎಲ್ಲ ಮಾಡ್ತಿದ್ದೆವು. ಅದು ನೆನಪು ಆಗ್ತಾ ಉಂಟಾಯ್ತು, ಅದೆಲ್ಲ ಮರಿಲಿಕ್ಕಿಲ್ಲ. ಸೇಮ್ ನನಗೆ ಇದು ವೈಬು ಅದೇ. ನಾನು ಆಯಿತು 7-8 ಸರ್ತಿ ಹೇಳೋದು, ಅಜ್ಜಿ ಮನೆಗೆ ಬಂದಾಗೆ ಫೀಲಿಂಗ್ ಆಗ್ತಾ ಉಂಟಾಯ್ತಾ. ನಾವೆಲ್ಲ ಏನಾದರೂ ಮನೆಯಲ್ಲಿ ಫಂಕ್ಷನಲ್ಲಿರುವಾಗ ಹಾಗೆ ಒಟ್ಟಿಗೆ ಸೇರಿ ಎಲ್ಲ ದೊಡ್ಡವರೆಲ್ಲ ಕೂತು ಅಡುಗೆ ಮಾಡೋದು, ಅದೆಲ್ಲ ಕ್ರೇಜಿ ಆಯಿತಾ. ಇವಾಗ ಬ್ಯಾಂಗ್ಳೂರಿನವರಿಗೆ ಅದೆಲ್ಲ ಲೈಫೇ ಇಲ್ಲ. ಸೊ ಇವಾಗ ಹೀಗೆ ರಜೆ ಇರುವಾಗ ಒಂದ್ಸಲ ಹೀಗೆಲ್ಲ ಬರಬೇಕು ನೋಡಿ. ಮನಸ್ಸಿಗೆ ಎಷ್ಟು ರಿಫ್ರೆಶ್ಮೆಂಟ್ ಗೊತ್ತುಂಟು, ಇದು ನೆಮ್ಮದಿ, ಖುಷಿ ಆಯಿತು. ಇನ್ನು ಬಿಸಿ ಒಂದು ಬೋಂಡ ಕೊಟ್ಟರು, ಅಲ್ಲಿ ಬಿಟ್ಟಾಗೆ 1-2 ಬೋಂಡ ತಿಂದೆ. ಇನ್ನೊಂದು ಚಾಯ ಕುಡಿದು ಆರಾಮದಲ್ಲಿ ಕೂತು ರೆಸ್ಟ್ ಮಾಡೋದು. ಮತ್ತು ಏನು ಬಾನ್ ಫೈರ್ ಎಲ್ಲ ಉಂಟಾ ಗೊತ್ತಿಲ್ಲ, ಇದ್ದರೆ ಸ್ವಲ್ಪ ಎಂಜಾಯ್ ಮಾಡೋದು. ಆಮೇಲೆ ಊನೋ ಕಾರ್ಡ್ಸ್ ಎಲ್ಲ ಅಂತಂದಿದ್ದೇನೆ, ಊನೋ ಕಾರ್ಡ್ಸ್ ಎಲ್ಲ ಆಡಿ ಇವತ್ತಿದು ಡಿನ್ನರ್ ಎಲ್ಲ ಮಾಡಿ ಆಮೇಲೆ ಆರಾಮದಲ್ಲಿ ಮಲಗಿ ನಾಳೆ ಬೆಳಿಗ್ಗೆ ಐಟ್ನರಿ ಪ್ಲೇಸಸ್ ಇದೆ 2-3. ಸೊ ಅದನ್ನು ಕವರ್ ಮಾಡಿ ರಿಟರ್ನ್ ಬ್ಯಾಂಗ್ಳೂರು. ನೈಟ್ ಆಗುವಾಗ ಒಂದು 11 ಗಂಟೆಗೆ ನಾವು ಮೆಜೆಸ್ಟಿಕ್ ರೀಚ್ ಆಗ್ತೇವೆ. ಮತ್ತು ಮಂಡ್ಯ ಅದೇ ರುಟೀನು, ಆಫೀಸಿಗೆ ಹೋಗು, ಅದೇ ಮತ್ತೆಂತ ಮಾಡೋದು. ಇನ್ನು ನಮ್ಮ ಟೀಮೆಲ್ಲ ಬರಲಿಲ್ಲ. ಎಲ್ಲಿದ್ದಾರೆ, ಎಷ್ಟೊತ್ತಿಗೆ ಬರ್ತಾರೆ ನೋಡುವ. ಹಲೋ ಗೈಸ್, ವೆರಿ ಗುಡ್ ಮಾರ್ನಿಂಗ್. ಇವತ್ತು ಸಂಡೇ. ಇವಾಗ ಬ್ರೇಕ್ಫಾಸ್ಟ್ ಎಲ್ಲ ಮಾಡಿ ರೆಡಿ ಆದೆವು. ಇನ್ನು ಸ್ವಲ್ಪ ಹೊತ್ತಲ್ಲಿ ಹೊರಡೋದು. ಇವಾಗ ಟೈಮ್ 8 o'clock ಆಯಿತು ನೋಡಿ. ನಾನು ನಿನ್ನೆ ಇಲ್ಲಿ ಮಲಗಿದ್ದೆ ನೋಡಿ, ನಮ್ಮದು ಇದು ಟೆಂಟ್ ನೋಡಿ, ಇಲ್ಲಿ ನಾನು ಮಲಗಿದ್ದೆ. ಸೊ ಇಲ್ಲೆಲ್ಲ ಇವಾಗ ಬ್ರೇಕ್ಫಾಸ್ಟ್ ಮಾಡಿದೆವು ನೋಡಿ. ಇಲ್ಲಿ ಬ್ರೇಕ್ಫಾಸ್ಟ್ ಮಾಡಿ ಇವಾಗ ಇನ್ನು ಹೊರಡಬೇಕು. ಸೊ ನಾ ಫುಲ್ ರೆಡಿ ಆಗಿದ್ದಾನೆ. ಇನ್ನು ಸ್ವಲ್ಪ ಹೊತ್ತಲ್ಲಿ ಹೊರಡುದೆ ನೋಡಿ. ಅಲ್ಲೆಲ್ಲ ಗ್ಯಾದರ್ ಆಗಿದ್ದಾರೆ ನೋಡಿ ಆಲ್ರೆಡಿ. ಇವರು ಬೇರೆ ಟೀಮ್ನವರು, ಇವರು ಕರ್ನಾಟಕ ಹೈಕರ್ಸ್ ಅಂತ ಎಲ್ಲ ರೆಡಿಯಾಗಿದ್ದಾರೆ. ಲೈಟಾಗಿ ಇವಾಗ ಮಳೆ ಬರ್ತಾ ಇದೆ ನೋಡಿ. ಸೊ ಅದವ್ರದ್ದು ಟಿ ಟಿ, ಇದು ನಮ್ಮದು ಬಸ್ಸು. ನಮ್ಮವರೆಲ್ಲ ರೆಡಿ ಆಗ್ತಾ ಇದ್ದಾರೆ. ಬ್ರೇಕ್ಫಾಸ್ಟ್ ಎಲ್ಲ ಆಯ್ತು ಆಲ್ರೆಡಿ. ಸೊ ಇನ್ನು ಸ್ವಲ್ಪ ಹೊತ್ತಲ್ಲಿ ಹೊರಡೋದು. ಇವಾಗ ಟೈಮಲ್ಲಿ 8 o'clock ಆಯಿತು. ಒಂದು 8:30ಗೆ ನಾವು ಇಲ್ಲಿಂದ ಬಿಡ್ತೇವೆ. ಸೊ 2 ಡ್ಯಾಮ್ ಇದೆ, ಫೋರ್ಟ್ ಏನೋ ಇದೆ ಅಂತೆ. ಸೊ ಅದನ್ನು ಕವರ್ ಮಾಡ್ಕೊಂಡು ಆಮೇಲೆ ಅಲ್ಲಿಂದ ರಿಟರ್ನ್ಸ್ ಇದೆ ಬ್ಯಾಂಗ್ಳೂರು. ಅರೌಂಡ್ 10 ಒಳಗಡೆ ನಾವು ಬ್ಯಾಂಗ್ಳೂರು ರೀಚ್ ಆಗ್ತೇವೆ ಅಂತ ಕಾಣ್ತದೆ. ಸೊ ಇನ್ನು ನನಗೆ ವೀಡಿಯೋ ಮಾಡಲಿಕ್ಕೆ ಆಗ್ತದಾ ಇಲ್ವಾ ಗೊತ್ತಿಲ್ಲ. ಯಾಕೆಂದರೆ ಹೆವಿ ಮಳೆ ಬಂದರೆ ನಾನು ಗೋಪ್ರೋ ಔಟ್ಸೈಡ್ ತೆಗೆಯೋದಿಲ್ಲ, ಸುಮ್ಮನೆ ರಿಸ್ಕ್ ಯಾಕೆ ಅಂತ. ಗೈಸ್, ಇವಾಗ ನಾವು ಬ್ರೇಕ್ಫಾಸ್ಟ್ ಮಾಡಿ ಒಂದು ಟೀ ಕುಡ್ದೆಲ್ಲ ಇವಾಗ ಅಗೇನ್ ಹೊರಡ್ತಾ ಇದ್ದಾವೆ. ಸೊ ನಮ್ಮ ಬಸ್ ರೆಡಿ ಆಗಿದೆ. ನಮ್ಮ ಟೀಮ್ ನೋಡಿ ಎಲ್ಲ ಹೊರಡ್ತಿದ್ದಾರೆ, ಎಲ್ಲ ರೆಡಿ ಆಯಿತು. ಸೊ ಲಗೇಜ್ ಎಲ್ಲ ಇಟ್ಟೆವು. ಇವಾಗ ಇನ್ನು ಫಸ್ಟ್ ಡೆಸ್ಟಿನೇಷನ್ಗೆ ಹೋಗಬೇಕು. ಲೈಟಾಗಿ ಮಳೆ ಸಹ ಬರ್ತಾ ಇದೆ ನೋಡಿ. ಸೊ ಎಲ್ಲ ಕೂತರು ಇವಾಗ ಹೊರಡ್ತಿದ್ದೇವೆ. ಮೇಡಮ್ ತಸ್ಮಿಗ್ ಅವರಲ್ಲಿ ವಾಟರ್ ಫಿಲ್ ಮಾಡ್ತಿದ್ದಾರೆ. ಸೊ ನೆಕ್ಸ್ಟ್ ಡೆಸ್ಟಿನೇಷನ್ಗೆ ಹೇಗೆ ಮಳೆ ಸಿಗ್ತದಾ ಅಥವಾ ಹೇಗೆ ನೆಕ್ಸ್ಟ್ ನೋಡುವ. ಗೈಸ್, ಇವಾಗ ಬಸ್ ಹತ್ತಿದೆ, ನಾನು ಸ್ಟಾರ್ಟ್ ಆಯಿತು. ಎಲ್ಲರೂ ಕೂತಿದ್ದಾರೆ ಅಂತ ಕಾಣ್ತದೆ. ಎಲ್ಲಿ ಸಾಗ್ಬೋದು, ಎಲ್ಲಿ ಜಾಗ ಉಂಟು. ಗೈಸ್, ಇವಾಗ ನಾವು ನಮ್ಮ ಸೆಕೆಂಡ್ ಡೇ ಫಸ್ಟ್ ಐಟ್ನರಿ ಪ್ಲೇಸಿಗೆ ಬಂದಿದ್ದೇವೆ. ದೇವಗಂಗೆ ಕೊಳ ಅಂತೆ. ಸೊ ಹೇಗಿದೆ ಗೊತ್ತಿಲ್ಲ, ನೋಡೋ. ನಾನು ಫಸ್ಟ್ ಟೈಮ್ ಬರ್ತಾ ಇರೋದು.
ಒಳ್ಳೆ ಮಳೆ ಬರ್ತಾಯಿದೆ ಆಯಿತಾ. ಹಾಂ ಸಾರಿ, ಒಳ್ಳೆ ಮಳೆ ಅಂತ ಹೇಳಿದರೆ ಲೈಟಾಗಿ ಮಳೆ ಬರ್ತಾಯಿದೆ. ಜನ ಸಾಗರ ಮಾರ್ರೆ ನೋಡಿ, ಫುಲ್ಲು ಜನ ಇದ್ದಾರೆ ಆಯಿತಾ. ನೋಡಿ ಏನೋ ಕೊಳ ಉಂಟಂತೆ, ಏನು ಕೊಳ ಉಂಟು ಗೊತ್ತಿಲ್ಲ, ಏನೇನು ನೋಡಬೇಡಿ ಆಯಿತಾ. ಹಾಂ ಪ್ಲೇಸ್ ಮಾತ್ರ ನೋಡ್ಬೇಕು ನೀವು. ಹಾಂ ನೋಡಿ, ಇಲ್ಲಿ ಫುಲ್ ಫೋಟೋಶೂಟು, ರೀಲ್ಸು, ಅಜ್ಜಿ ಬೇಡಿ ಮಾರಿ, ಇದೆಂಥ ಅವಸ್ಥೆ. ಸ್ವಿಮ್ಮಿಂಗ್ ಮಾಡ್ತಾರೆ ಅದರಲ್ಲಿ ನೋಡಿ. ಅಲ್ಲಿ ರೀಲ್ಸ್ ಹಾಕಂಟು. ಅಯ್ಯೋ ಅಷ್ಟೇ ಮಾಡ್ರು. ಇಲ್ಲೊಂದು ಕೊಳ, ಮತ್ತು ಆ ಸೈಡ್ ಒಂದು ಕೊಳ ಉಂಟು ಅದು ಗೊತ್ತಿಲ್ಲ. ಇಲ್ಲೊಂದು ನೋಡಿ ಸಂಪಿಗೆ ಮರ, ಒಳ್ಳೆ ಪರಿಮಳ ಬರ್ತಾ ಉಂಟು ಸಂಪಿಗೆ ನೋಡಿ. ಅಲ್ಲೆಲ್ಲ ಫುಲ್ ಕ್ರೌಡ್ ಉಂಟು. ನಾವು ಸ್ವಲ್ಪ ಆ ಸೈಡು ಅಲ್ಲೇ ಹೋಗುವ ಆಯಿತಾ. ಅಲ್ಲಿ ಎಂತಾದ್ರೂ ಉಂಟ ನೋಡುವ. ಎರಡು ನಾಯಿ ಒಳ್ಳೆ ಮಲಗಿದೆ. ಅಲ್ಲೊಂದು ದೇವಸ್ಥಾನ ಉಂಟು, ದೇವಸ್ಥಾನ ಹೋಗಬೇಕಾದ್ರೆ ಒಂದು ಸಲ ಹೋಗಿ ಬರುವ. ನೋಡಿ ನೋಡಿ ಅಲ್ಲಿ ಕೋಲ ನೋಡಿ, ಕೋಲ. ಇವರೆಲ್ಲ ಇಂಥವ್ರಿಂದಲೇ ಮಾಡಿ ದೇಶ ಹಾಳಾಗೋದು. ಅಂದರೆ ಕುಣಿತಿದ್ದಾರಲ್ಲ ಸಾವು ನೋಡಿ. ಬಂದು ಎಂಜಾಯ್ ಮಾಡ್ಕೊಂಡು ಹೋಗ್ಬೇಕು ನೆಮ್ಮದಿಯಲ್ಲಿ. ಅಲ್ಲಿ ಹತ್ರ ಬರೋದು, ರೀಲ್ಸ್ ಮಾಡೋದು, ಇಂಥದ್ದೆಲ್ಲ ಮಾಡಬಾರ್ದು, ಹುಚ್ಚು ಕಟ್ಟಬಾರ್ದು ನೋಡಿ. ನಡ್ಕೊಂಡು ಹೋಗೋದಂತೆ. ಓ ದೇವರೇ, ಅವಸ್ಥೆನೇ ಮಾರ್ರೆ ಗೈಸ್. ಇಲ್ಲಿ ನೋಡಿ ಇವರ ಅವಸ್ಥೆ ನೋಡಿ ಮಾರ್ರೆ. ಹುಚ್ಚರಾಗೆ ಓಡ್ತಿದ್ದಾರೆ ಆಯಿತಾ. ಇವರ ರೀಲ್ಸ್ ಹುಚ್ಚಲ್ಲಿ ನೋಡಿ ಅವಸ್ಥೆ ನೋಡಿ. ಇಲ್ಲಿ ಅಲ್ಲ ಫೋಟೋಸ್ ಎಲ್ಲ ತೆಗೀರಿ, ತೊಂದರೆ ಇಲ್ಲ. ಇನ್ನು ಅವಸ್ಥೆ ಎಂತ ಸಾವಿಗೆ ಕುಣಿತಾರೆ ಗೊತ್ತಿಲ್ಲ ಅಂತ. ಅಲ್ಲೆಲ್ಲೆಲ್ಲೆಲ್ಲಿ ನೋಡುವ, ಅಲ್ಲಿ ಒಂದು ನೋಡಿ, ಅಲ್ಲಿ ಒಂದು ಕುಣಿಯೋದು. ಇಲ್ಲಿ ಇವರು ಅವಾಗಿಂದ ಹುಚ್ಚರಾಗೆ ಒಂದು ದೇವಸ್ಥಾನಕ್ಕೆ ಸುತ್ತು ಬಂದಾಗೆ ಸುತ್ತು ಬರ್ತಿದ್ದಾರೆ ಓಡ್ಕೊಂಡು. ದೇವರಿಗೆ ಗೊತ್ತು ಏನು ಮಾಡ್ತಾರೆ ಅಂತ ಗೊತ್ತಿಲ್ಲ. ಸುಮ್ಮನೆ ಇದು ಮಾಡಬಾರ್ದು. ಅಲ್ಲಿ ನೋಡಿ ಮೇಲೆ ನೋಡಿ. ಅದಕ್ಕೆ ನೋಡಿ ಅಲ್ಲಿ ಇದು ಸಕಲೇಶ್ಪುರದ ಹತ್ರ ಬೆಟ್ಟದ ಭೈರವೇಶ್ವರ ದೇವಸ್ಥಾನ ಉಂಟು ನೋಡಿ. ಅಲ್ಲಿ ಸಹ ಹಾಗೆ ಆಯ್ತಲ್ಲ, ಊರಿನವ್ರು ಬಂದು ಹೊಡೆದದ್ದು ಹಾಗೆ ಹೀಗೆ ಅಂತಲ್ಲ. ಮತ್ತು ಇಂಥದ್ದು ಎಂಥ ಅವಸ್ಥೆ ಅಂತ ನೋಡಿ. ಚಪ್ಪಲ್ ಹಾಕೊಂಡು ಬರೋದು, ಶೂ ಹಾಕೊಂಡು ಹೋಗೋದು ದೇವಸ್ಥಾನಕ್ಕೆ, ರೀಲ್ಸ್ ಮಾಡೋದು ಹುಚ್ಚರ್ತಾರ ನಗಾಡ್ಕೊಂಡು. ಇಂಥದ್ದೆಲ್ಲ ಮಾಡಬಾರ್ದು ಅಲ್ಲ ಗೈಸ್. ಹೇಳಿದರೆ ಅರ್ಥ ಆಗೋದಿಲ್ಲ ನೋಡಿ. ಮತ್ತು ಊರಿನವರು ರ್ಯಾಶ್ ಹಾಗೆ ಹೀಗೆ ಅಂತ ಹೇಳ್ತಾರೆ ನೋಡಿ. ಇಲ್ಲಿ ಎಷ್ಟು ಪೀಸ್ಫುಲ್ ಆದ ದೇವಸ್ಥಾನ, ಒಳ್ಳೆ ಕೊಳ ಇದೆ. ಅದನ್ನು ನೋಡ್ಕೊಂಡು ವ್ಯೂ ಎಂಜಾಯ್ ಮಾಡ್ಕೊಂಡು ಹೋಗಬೇಕು. ಅಲ್ಲಿ ಕೂತು ಹುಚ್ಚೋಷ್ಟರಾಗಿ ರೀಲ್ಸ್ ಮಾಡೋದಲ್ಲ. ಫೋಟೋ ತೆಗೀಲಿ, ಫೋಟೋ ಬೇಡ ಅಂತ ಹೇಳೋದಿಲ್ಲ. ಆ ಒಳ್ಳೆ ಪ್ಲೇಸು ತೆಗೀಲಿ. ಅದನ್ನು ಅಲ್ಲಿ ನ್ಯೂಸೆನ್ಸ್ ಕ್ರಿಯೇಟ್ ಮಾಡಿಕೊಂಡು ಸುಮ್ಮನೆ ಡ್ಯಾನ್ಸ್ ಮಾಡಿಕೊಂಡು ರೀಲ್ಸ್ ಮಾಡಿಕೊಂಡು ಹಾಗೆಲ್ಲ ಮಾಡಲೇಬಾರ್ದು. ರಾಂಗ್ ಅದು ಕಂಪ್ಲೀಟ್. ನೋಡಿ ಇಲ್ಲಿ ಸಾಲಾಗಿ ನಿಂತಿದ್ದಾರೆ ನೋಡಿ. ಇಲ್ಲಿ ಇನ್ನೊಂದು ಇದು ಗಗ್ಗರ ಹೆಸರು ಹಾಕ್ಲಿಕ್ಕೆ ಬಾಕಿ ಉಂಟು ನೋಡಿ. ಹಾಂ ಸ್ವಾಮಿ ದೇವರೇ, ಅವಸ್ಥೆನೇ ಮಾರೆ ನೋಡಿ. ಇಂಥವ್ರಿಂದಲೇ ದೇಶ ಹಾಳಾಗೋದು ಅವಸ್ಥೆ ನೋಡಿ. ಆಯ್ತು ಇಲ್ಲಿ ಒಂದು ಮೇಲೊಂದು ದೊಡ್ಡ ಮಾವಿನ ಮರ ಇದೆ ಆಯಿತಾ. ನೋಡಿ ಇಲ್ಲೆಲ್ಲ ಮಾವಿನ ಹಣ್ಣು ಬಿದ್ದುಕೊಂಡು ಉಂಟು. ಒಂದು ಮಾವಿನ ಹಣ್ಣು ಸ್ವಲ್ಪ ತಿನ್ನಲಿಲ್ಲ, ಜಸ್ಟ್ ಕಚ್ಚಿ ನೋಡಿದೆ ಆಯಿತಾ. ಹುಳಿ ಅಂತ ಹೇಳಿದರೆ ಹುಳಿ ನೋಡಿ. ಇಲ್ಲಿ ರೆಡಿ ಮಾವಿನ ಹಣ್ಣು ತುಂಬ ಬಿದ್ದುಕೊಂಡು ಉಂಟು ಮರ ಮೇಲೆ ನೋಡಿ. ಆಯ್ತು ಖಾಲಿ ಮುಗಿತಾ ಬಂತು. ಒಂದು ಸ್ವಲ್ಪ ತಿಂದೆ, ಹುಳಿಯಲ್ಲಿ ತಡಿಲಿಕ್ಕಾಗಲಿಲ್ಲ. ಅಯ್ಯಪ್ಪ ಹೆವಿ ಹುಳಿ ಇತ್ತು ನೋಡಿ. ಅಲ್ಲಿ ನೋಡಿ ಜನ ಸಾಗರ. ಇಲ್ಲಿ ನೋಡಿ, ಇಲ್ಲಿ ಯಾರಿಲ್ಲ, ನೆಮ್ಮದಿ. ಜನ ಇದ್ದಲ್ಲಿ ನನಗೆ ಆಗೋದಿಲ್ಲ ಜಾಸ್ತಿ. ನಾವು ಇಂಥದ್ದು ಮರ ನೋಡಿಕೊಂಡು ಅದು ನೋಡಿಕೊಂಡು ಇದು ನೋಡ್ಕೊಂಡು ಜಾಲಿ ಬರ್ತಿದ್ದೇವೆ. ಅವ್ರು ನೋಡಿ ಅಲ್ಲಿ ಎಲ್ಲ ರೀಲ್ಸ್ ಮಾಡ್ತಿದ್ದಾರೆ. ಏನಂತ ಸಾವು ರೀಲ್ಸ್ ಮಾಡಿ ಸಾಯ್ತಾರೋ ದೇವರಿಗೆ ಗೊತ್ತು. ಸಾಯ್ಲಿ, ಅವ್ರವಷ್ಟಕ್ಕಿಲ್ಲ, ನಾವು ನಮ್ಮಷ್ಟಕ್ಕಿರುವ ಗೈಸ್. ಓ ದೇವ್ರೇ, ಎಂಥ ಸಾವು ಬೊಬ್ಬಡಿತಾರೆ ಮಾರ ಕರ್ಮ. ಥೂ. ಓ ಅಲ್ಲಿನ ಪೇರಳ ಉಂಟಾಯ್ತಾ, ಅದನ್ನು ಹತ್ತಿ ಹೋಗಿ ಕೊಯ್ಬೋದಿತ್ತು. ನನಗೆ ನೋಡಿ ಇಂಥದ್ದೆಲ್ಲ ಇಂಟ್ರೆಸ್ಟ್, ಇದು ಜಾಲಿ. ನಾವು ಒಂದು ದೇವಸ್ಥಾನಕ್ಕೆ ಹೋಗಿ ಒಂದು ಕೈ ಮುಗ್ದು ಬರುವ, ಅದಾದ್ರೆ ಒಂದು ನೆಮ್ಮದಿ ಕೆಲಸ ಮಾಡುವ. ನಾಯಿ ಒಂದು ಮಲಗಿದೆ ಪಾಪ, ನಾಯಿನೊಂದು ಮಾತಾಡಿಸುವಲ್ಲ ಗೈಸ್. ನೋಡ ನಾಯಿ ನೋಡಿ ಕಾಣ್ತದ, ಅದರಷ್ಟಿಗೆ ಸೈಲೆಂಟ್ ಅಲ್ಲಿ ಮಲಗಿದೆ ಪಾಪ. ಬಾ ಕುರ, ಬಾ ಬಾ ಯಾ ಬಾ 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 ಬರೋದಿಲ್ಲ ಅದು ಗೈಸ್. ಇವಾಗ ಯಾವುದೋ ನಗರ ಫೋರ್ಟ್ ಅಂತೆ ನಮ್ಮ ಸೆಕೆಂಡ್ ಡೆಸ್ಟಿನೇಷನ್. ಸೊ ಅಲ್ಲಿಗೆ ಹೋಗ್ತಾ ಇದ್ದೇವೆ. ನೋಡ ಹೇಗಿರ್ತದೆ ಅಂತ. ಇಲ್ಲಿ ಆದರೂ ಜನಸಾಗರ ಉಂಟ ಗೊತ್ತಿಲ್ಲ. ನೋಡ ಗೈಸ್, ಇವಾಗ ನೋಡಿ ಇದು ನಗರ ಫೋರ್ಟ್ ಅಂತ. ಸೊ ಲೊಕೇಶನ್ ಜಾಲಿ ಉಂಟು ನೋಡಿ. ಅಲ್ಲಿ ಮೇಲೆ ಸರ್ ರೀಲ್ಸ್ ಮಾಡ್ತಿದ್ದಾರೆ ನೋಡಿ. ಲೈಟಾಗಿ ಮಳೆ ಬರ್ತಾ ಇದೆ ಆಯಿತಾ. ಸೊ ಲೊಕೇಶನ್ ಜಾಲಿ ಇದೆ. ಇಲ್ಲಿ ಕ್ರೌಡ್ ಇದ್ದರೆ ಸಾಕು. ಇನ್ನು ಎಷ್ಟು ಕ್ರೌಡ್ ಇರ್ತದೆ ಏನು ಅಂತ ಗೊತ್ತಿಲ್ಲ. ನೋಡುವ, ಹೋಗುವ ಒಳಗೆ. ಎಷ್ಟು ಜನ ಇದ್ದಾರೆ, ಲೊಕೇಶನ್ ಹೇಗಿದೆ, ಒಳಗಡೆ ಹೇಗಿದೆ ಅಂತ ನೋಡುವ. ನೋಡಿ ಯಾರ್ದೋ ರಾಜಂದು ಫೋರ್ಟ್ ಅಂತ, ಇದು ನಗರ ಫೋರ್ಟ್ ಅಂತ. ಮ್ಯಾಟ್ರ್ ಅಂತ ಗೊತ್ತಿಲ್ಲ ನನಗೆ. ಓ ಇಲ್ಲಿ ಒಂದು ಸೈಡಿಂದಾಗಿ ಹೋಗುವ ನಾವು. ಮೇನ್ ಜಾಗದಿಂದ ಹೋಗಬಾರ್ದು, ಎಂಥ ಜಾಗದಿಂದಲೂ ಒಳಗೆ ಹೋಗ್ಬೇಕು. ಹೀಗೆ ಹೋಗ್ಬೇಕು. ಇದು ಕನಕನ ಕಿಂಡಿ. ಓ ದೇವರೇ, ನಾವು ಸಪೂರ್ ಆಗಿದ್ದರಿಂದ ಎಸ್ಕೇಪ್ ಆಗ್ತೇವೆ ರಾಪ್. ಲೊಕೇಶನ್ ಮಸ್ತ್ ಇದೆ ಮಾರ, ಜಾಲಿ ಉಂಟು ನೋಡಿ. ನೋಡಿ ಎಲ್ಲ ಇದು ಅಟ್ಯಾಕ್ ಆಗಿದೆ ಅಂತ, ಇಲ್ಲಿ ಎಲ್ಲ ಮುರಿದು ಬಿದ್ದಿದೆ ನೋಡಿ.
ಹಾಂ ಇದೊಂದು ಒಳ್ಳೆ ಲೊಕೇಶನ್, ದೊಡ್ಡ ಜಾಗ ಆಯಿತಾ. ಸೊ ಎಲ್ಲರೂ ಹತ್ತಲಿಕ್ಕೆಲ್ಲ ಆಗ್ತದೆ ನೋಡುವ. ನೋಡಿ ಹೇಗುಂಟು ಲೊಕೇಶನ್, ಜಾಲಿ ಉಂಟಲ್ಲ ಲೊಕೇಶನ್, ಜಾಲಿ ಇದೆ ಆಯಿತಾ, ಒಳ್ಳೆ ಲೊಕೇಶನ್. ಇಲ್ಲಿ ಸಹ ಎಲ್ಲ ರೀಲ್ಸ್ ಮಾಡ್ತಿದ್ದಾರೆ ಆಯಿತಾ. ನೋಡಿ ಅಲ್ಲಿ ಮೇಲೆ ಟಾಪಲ್ಲಿ ಉಂಟು ನೋಡಿ, ಇದು ನಗರ ಫೋರ್ಟ್ ಅಂತೆ. ಎಂಥ ನಗರ ಫೋರ್ಟ್ ಗೊತ್ತಿಲ್ಲ ನೋಡಿ. ಅಲ್ಲಿ ಎಂತ ಪಾಟ್ನಾಗ ಉಂಟು ನೋಡ. ಇಲ್ಲಿ ಎಂತಾದರೂ ಕೆರೆಗೆ ಏನೋ ಉಂಟು ನೋಡುವ, ನೀರುಂಟಾ ಏನು ಮ್ಯಾಟ್ರ್ ಅಂತ ಇದು. ಇದು ಕೆರೆ ಅಲ್ಲ ಮಾರೆ, ಇದೇನೋ ದೊಡ್ಡ ಅಲ್ಲಿ ಒಂದು ಕೆರೆ ರೀತಿ ಉಂಟು ನೋಡಿ. ಇದು ಜರ್ದು ಬಿದ್ದರೆ ಕತೆ ಕೈಲಾಸ ನೋಡಿ. ಮೇಲ್ಗಡೆ ಹೋಗುವ, ಅಲ್ಲಿ ಮೇಲ್ಗಡೆ ಲೊಕೇಶನಲ್ಲಿ ಹೋಗುವ, ಹೇಗಿದೆ ನೋಡ. ಇದೆಲ್ಲ ಫುಲ್ಲು ಜನ ಇದ್ದಾರೆ ಮಾರೆ. ನೈಸ್. ನೋಡಿ 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 ಅಲ್ಲಿ ರೀಲ್ಸ್ ಮಾಡೋದು ನೋಡಿ. ನಾರೆ ನನ್ನ ನಾಯಿರೆ ಅಂತೆ ಪೂಕಿ. ಎಲ್ಲಿ ನೋಡಿದ್ರಲ್ಲ ರೀಲ್ಸ್ ರೀಲ್ಸ್ ರೀಲ್ಸ್. ಇಲ್ಲಿ ಅಂಥದ್ದು ಗುಂಡಿ ಥರ ಉಂಟು ನೋಡಿ. ಇದೆಂಥ ಗುಂಡಿ ನೋಡುವ. ಇದು ಹಸುವಿಗೆಲ್ಲ ಇದಾಗ್ತದಲ್ಲ, ಎಂತ ಹಸುವಿಗೆ ತಿನ್ಲಿಕ್ಕೆ ಹಾಕ್ಲಿಕ್ಕೆ ಅಂತ ಗುಂಡಿ ಅದು. ಕ್ರೇಜಿ 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 ಕ್ರೇಜಿ. ವಾವ್, ವ್ಯೂ ನೋಡಿ ಸಖತ್ತಿದೆ ಅಲ್ಲ, ವ್ಯೂ ಒಳ್ಳೆದಿದೆ ಆಯಿತಾ. ಪೀಸ್, ಜಾಲಿ ಉಂಟು ವ್ಯೂ ಮಾತ್ರ ನೋಡಿ. ಅಲ್ಲಿ ಸಣ್ಣದು ಯಾವುದೋ ಒಂದು ದೇವರದ್ದು ಗುಡಿ ಇದೆ ನೋಡಿ. ಅಲ್ಲಿ ಸಹ ರಿಲೀಸ್ ಮಾಡ್ತಾರ ಅಂತ. ಚಪ್ಪಲ್ ಬಿಚ್ಚಿ ನಮಸ್ಕಾರ ಮಾಡ್ತಿದ್ದಾರೆ. ಹಾಗಿದ್ರೆ ಒಳ್ಳೇದು, ಗುಡ್ ನೋಡಿ. ಇದು ನಗರ ಫೋರ್ಟ್, ಒಳ್ಳೇದುಂಟಲ್ಲ ವ್ಯೂ, ನೈಸ್, ಶಬಾಸ್. ಗೈಸ್ ನೋಡಿ ಆಯಿತಾ, ಇಲ್ಲೆಲ್ಲ ಬರ್ತಿದ್ದಾರೆ. ಸೊ ನಾನು ಹೇಳಿದ್ದಲ್ಲ, ನಾವು ಜಾಸ್ತಿ ಅಂದರೆ ಕ್ರೌಡ್ ಇರೋಲ್ಲ, ನಾವು ನಿಲ್ಲೋದಿಲ್ಲ ಅಂತ. ನಾನು ಇಲ್ಲಿ ನೋಡಿ, ಅಲ್ಲಿ ದಾರಿ ಅಲ್ಲ, ನಾನು ನೋಡಿ ಇಲ್ಲಿಂದ ಹೀಗಾಗಿ ಹೋಗ್ತಿದ್ದೆ ಆಯಿತಾ. ಸೊ ಅಲ್ಲೇ ಕೆಳಗಡೆ ನೋಡುವಾಗ ನೋಡಿ ಕುಂಟಲ ಹಣ್ಣು ಆಯಿತಾ. ಕುಂಟಲ ಹಣ್ಣು ಅಂತ ಹೇಳಿದರೆ ಏನು ಅಂತ ಗೊತ್ತಿರಲಿಕ್ಕಿಲ್ಲ. ಅದು ಕುಂಟಲ ಹಣ್ಣು ನೇರಳೆ ಇದೆ ಅಲ್ವಾ, ನೇರಳೆ ಜಾಮೂನ್ ಫ್ರೂಟ್ ಸೇಮ್ ಅದೇ ರೀತಿ. ಇಲ್ಲಿ ನೋಡಿ ಇದು ಕಾಣ್ತದಾ? ಇಲ್ಲಿ ನೋಡಿ ಫುಲ್ ನಿಮಗೆ ಬ್ಲ್ಯಾಕ್ ಇರ್ತದೆ ನೋಡಿ. ಇದು ಒಳ್ಳೆ ಟೇಸ್ಟ್ ಆಯಿತಾ ನೋಡಿ. ಎಷ್ಟಿದೆ ಗೊತ್ತುಂಟಾ, ಸೂಪರ್ ಇದೆ, ಒಳ್ಳೆ ಬ್ಲೂಬೆರಿ ಆಗಿದೆ ನೋಡಿ. ತೋರಿಸ್ತೇನೆ ನೋಡಿ ಕಾಣ್ತದಾ, ಬ್ಲೂಬೆರಿ ಆಗಿ ಒಳ್ಳೆ ಟೇಸ್ಟ್ ಆಯ್ತು ಇದು. ಸ್ವೀಟ್ ಉಂಟಾಯ್ತಾ, ಸೂಪರ್ ಇದು, ಎಷ್ಟಿದೆ ಗೊತ್ತುಂಟಾ. ಅದಕ್ಕೆ ಗಾಯ್ಸ್, ನೀವು ಟ್ರಕ್ಕಿಂಗಲ್ಲಿ ಹೋಗೋ ನನ್ನ ಜೊತೆ ಬಂದರೆ ನಾನು ಇಂಥದ್ದು ಜಾಸ್ತಿ ಎಕ್ಸ್ಪ್ಲೋರ್ ಮಾಡ್ತೀನಿ. ಎಂಥ ಟೇಸ್ಟ್ ಇದೆ ಗೊತ್ತುಂಟು, ಫುಲ್ ಇದೆ ಆಯಿತಾ. ಖುಷಿ ಆಯಿತು ನನಗೆ. ಇಲ್ಲಿ ಮೇಲ್ಗಡೆಗ ಟಾಪಿಗೆ ಒಂದೇನು ಫೋರ್ಟ್ ಇದೆ ಆಯಿತಾ. ವ್ಯೂ ನೋಡಿ ಸಖತ್ತಿದೆ ಅಲ್ಲ, ಇದು ಪೀಕ್. ನೋಡಿ ಇಲ್ಲೂ ರೀಲ್ಸ್. ಅಯ್ಯೋ ದೇವರೇ, ನೋಡಿ ಅದು ಬಿಡಿ ಆಯಿತಾ. ನೀವು ವ್ಯೂ ನೋಡಿ ಸೂಪರ್ ಇದೆ ಅಲ್ಲ, ಟಾಪಿಗೆ ಬಂದಿದೆ ನೋಡಿ. ಎಷ್ಟು ಚಂದ, ಪೀಸ್ಫುಲ್ ಮಾರಶ. ಅಲ್ಲಿ ನೋಡಿ ಆ ಕ್ಲೌಡಲ್ಲಿ ಫುಲ್ಲು ಗುಡ್ಡೆ, ಫುಲ್ಲು ಕ್ಲೌಡಲ್ಲಿ ಫುಲ್ ಕವರ್ ಆಗಿದೆ ನೋಡಿ. ಹೇಗುಂಟಾಯ್ತಾ, ಒಳ್ಳೆ ಜಾಗ ಆಯಿತಾ. ಏನು ಮಾಡೋದು ಗೈಸ್, ಜಾಬ್ ಮಾಡಲೇಬೇಕು. ಹಣ ಸಿಗಬೇಕು ಅಂತೇಳಿ ಜಾಬ್ ಮಾಡಬೇಕು, ಕೆಲಸ ಮಾಡಬೇಕು. ಇಲ್ಲ ಅಂತ ಹೇಳಿದರೆ ನಾನು ಕೋಟ್ಯಾಧೀಶ್ವರ ಆಗ್ತಿದ್ರಿಲ್ಲ. ಕೋಟ್ಯಾಧೀಶ್ವರಲ್ಲಿ ಆಗ್ತಿದ್ರೆ ಜಾಲಿಯಲ್ಲಿ ಟ್ರಾವೆಲ್ ಮಾಡ್ಕೊಂಡಿರ್ತಿದ್ದೆ. ಎಂಥ ಸಹ ಬೇಡ, ಊಟ ಬೇಡ, ತಿಂಡಿ ಬೇಡ, ನಿದ್ದೆ ಬೇಡ, ಟ್ರಾವೆಲ್ ಟ್ರಾವೆಲ್ ಟ್ರಾವೆಲ್. ಇಂಥ ಪ್ಲೇಸ್ಗೆಲ್ಲ ಹೋಗ್ಲಿಕ್ಕೆ ಎಂಥ ಖುಷಿ ಗೊತ್ತುಂಟ. ಲೊಕೇಶನ್ ಮಾತ್ರ ನೆಕ್ಸ್ಟ್ ಲೆವೆಲ್, ಸೈಕ್ ಲೊಕೇಶನ್ ಆಯಿತಾ. ಸೂಪರ್ ಇದೆ, ಒಳ್ಳೆ ವೆದರ್, ನೆಮ್ಮದಿ, ಎಂತೋ ಖುಷಿ ಮಾರ ಈ ಸೈಡೆಲ್ಲ ಬಂದರೆ. ಹೀಗೆಲ್ಲ ನೋಡಿ ಹೇಗುಂಟು. ಈ ಜನಗಳು ಮಾತ್ರ ಕಿರಿಕಿರಿ ಮಾಡ್ತಿದ್ದಾರೆ ಅಷ್ಟು ಬಿಟ್ಟರೆ, ಲೊಕೇಶನ್ ಮಾತ್ರ ನೆಕ್ಸ್ಟ್ ಲೆವೆಲ್ ಇದೆ ಆಯಿತಾ. ಗಾಯ್ಸ್ ಇವಾಗ ಟೈಮು 1:15 ಆಯ್ತಾ. ನಗರ ಫೋರ್ಟ್ ನೋಡಿ, ಇವಾಗ ಇಲ್ಲಿ ಊಟ ಮಾಡಲಿಕ್ಕೆ ಅಂತ ಬಂದಿದ್ದೇವೆ. ಎಲ್ಲೋ ಬಾಂಬು ಎಂತಪ್ಪ, ಬಾಂಬು ಯಾವುದೋ ಒಂದು ಪ್ಲೇಸ್ ಉಂಟು, ಇಲ್ಲಿಗೆ ಬಂದಿದ್ದೇವೆ ಅಂತ ಗೊತ್ತಿಲ್ಲ. ನಿಲ್ಲಿ ಅದರ ಹೆಸರೆಂತ, ಬ್ಯಾಂಬೂ ಗಾರ್ಡನ್ ಅಂತೆ ಆಯಿತಾ. ಬ್ಯಾಂಬೂ ಗಾರ್ಡನ್ ಅಂತ ಒಂದು ಒಳ್ಳೆ ಪ್ಲೇಸ್ ಉಂಟು. ಯಾವುದಾರ ಒಂದು ಹಟ್ಟಲ್ಲಿ ಹೋಗಿ ಕೂತ್ಕೊಂಡು ಇನ್ನೂ ಊಟ ಮಾಡೋದು. ನೋಡಿ ಲೊಕೇಶನ್ ನೋಡಿ, ಜಾಲಿ ಉಂಟಲ್ಲ ಲೊಕೇಶನ್ ನೋಡಿ. ಎನ್ನಿಲ್ಲಿ ಪೇರಳೆ ಉಂಟು ನೋಡಿ. ಪೇರಳೆ ಬೇಕಾ? ಪೇರಳೆ ಹೆಚ್ಚು ಸಣ್ಣ ಗಿಡದಲ್ಲಿ ಪೇರಳೆ ಉಂಟು ನೋಡಿ. ಸೊ ಇಲ್ಲಿ ಊಟ ಮಾಡಿ
ರಪ್ಪ ಇಲ್ಲಿಂದ ಸೀದಾ ಬ್ಯಾಂಗ್ಳೂರು. ಗೈಸ್, ಹಾಗಾದರೆ ಈ ವ್ಲಾಗನ್ನು ನಾನು ಇಲ್ಲಿ ಎಂಡ್ ಮಾಡ್ತಾ ಇದ್ದೇನೆ. ಸೊ ಇನ್ನು ನಿಮ್ಮ ಭೇಟಿ ನೆಕ್ಸ್ಟ್ ವೀಡಿಯೋದಲ್ಲಿ. ಬಾಯ್.